ಸರ್ ಅದೇನೇ ಸರ್, ಅವರು ಜನತಾದಳದಲ್ಲಿ ಸಚಿವರಾಗಿದ್ದವರು, ಅದು ದೇವೇಗೌಡರ ಸಂಪುಟದಲ್ಲಿ. ಆದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇಲ್ಲೂ 2 ಸಲ ಮಂತ್ರಿಯಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಕೆಲಸ ಮಾಡಿದ್ದಾರೆ. ಪಕ್ಷದಲ್ಲಿ ಅವರು ಹಿರಿಯರಿದ್ದಾರೆ. ಅವರು ಬಾಯಲ್ಲಿ ಇಂಥ ನಮ್ಮ ಕಾಂಗ್ರೆಸ್ ಶಾಸಕರ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ನಾಯಕರ ಬಗ್ಗೆ ಆಗಿರ್ಬೋದು ಈ ರೀತಿ ಬೀದಿ ನಾಯಕ ಬಗ್ಗೆ ಮಾತಾಡೋದನ್ನ ನಾನು ಖಂಡಿಸ್ತೀನಿ. ಯಾಕಂದರೆ ಅವರು ಏನು ಮೆಸೇಜ್ ಕೊಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಂಥ ಯುವಕರಿಗೆ, ಅವ್ರು ನಮ್ಮಂಥ ನೆಕ್ಸ್ಟು ಬೆಳೆಯೋಂಥ ನಾಯಕರಿಗೆ ಅವರು ಒಳ್ಳೆಯ ಸಂದೇಶ ಕೊಡಬೇಕು. ಅದು ಮೈಸೂರು ನಗರ ಸಾಂಸ್ಕೃತಿಕ ನಗರ, ಇಲ್ಲಿ ಅವರು ಉಸ್ತುವಾರಿ ಕೆಲಸ ಮಾಡ್ತಿರೋರು. ಅವ್ರ ಬಾಯಲ್ಲಿ ಇಂಥ ಪದ ನಾವು ಬರ್ತದೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾವು ಇಮೇಜೇ ಮಾಡಿರಲಿಲ್ಲ. ಹಾಗಾಗಿ ನಾನು ಅವ್ರು ಮಾತಾಡೋ ಪದನ ಖಂಡಿಸ್ತೇನೆ. ಮಾನ್ಯ ಉಸ್ತುವಾರಿ ಸಚಿವ ಮಾದೇವಪ್ಪರವರು ಇನ್ನು ಮುಂದೆ ಆದರೂ ಸದಾ ಮಾತನಾಡುವಾಗ ಸಾರ್ವಜನಿಕರಿಗೆ ಭಾಳ ಎಚ್ಚರಿಕೆ ಮಾತಾಡಬೇಕು ಅನ್ನೋದನ್ನ ನನ್ನ ಮನವಿ. ಸರ್, KPCC ಅಧ್ಯಕ್ಷರನ್ನ ಯಾರು ಮಾಡ್ತಾರೆ ಹೈಕಮಾಂಡು, ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮೊದಲಿಂದನೂ ನಡ್ಕೊಂಬಂದಿರೋಂಥ ನಮ್ಮ ಪಕ್ಷದ ನಿಯಮ. ಆದರೆ ಈ ಸಲ ಏನೋ ಹೈಕಮಾಂಡವರು ಸ್ವಲ್ಪ ನಿಧಾನ ಮಾಡಿದೆ. ಆದರೆ ಅವ್ರು ಪಟ್ಟಂಥ ಶ್ರಮ, ಯಾಕಂದರೆ ನಾವು ಅವ್ರ ಜೊತೆ ಒಂದು 6 ತಿಂಗಳು ಕೆಲಸ ಮಾಡಿದ್ವಿ ಎಲೆಕ್ಷನ್ ಪೂರ್ವದಲ್ಲಿ. ಚಾಮರಾಜನಗರ, ಮಂಡ್ಯ, ಹಾಸನ್ನು ಮತ್ತು ಬೆಂಗಳೂರು ಗ್ರಾಮಾಂತರ ಈ ಕಡೆ ಹೋದಾಗ ಅವರು ಮನೆಗಳಲ್ಲೇ ಸೇರ್ತಿಲ್ಲ. 10-15 ದಿನ ಮನೆ ಬಿಟ್ಟು ಅವರು ಇಡೀ ಪ್ರವಾಸಕ್ಕೆ ಹೋದರೆ ಅವರು ಅಲ್ಲೇ ವಾಸ್ತಿ ಹುಡ್ತಿದ್ರು. ಅವರೆಂದೂ ಮನೆ ತಿರುಗಿ ನೋಡ್ತಿರಲಿಲ್ಲ. ಮಧ್ಯದಲ್ಲಿ ಮೈಸೂರು ಒಂದು ಕಾರ್ಯಕ್ರಮದಲ್ಲಿ ನಾವೇ 180-175 ಡಿಗ್ರಿ ಜ್ವರ ಬಂತು. ಕೊಲಂಬಿಯಾಗೆ ಹೋಗಿ ಡಿಪ್ಸ್ ಹಾಕ್ಸ್ಕೊಂಡು 1 ಅವರ್ ರೆಸ್ಟ್ ತಗೊಳ್ಳಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿದ್ರು ಸಮಾವೇಶಕ್ಕೆ. ಆ ಥರ ಒಂದು ಚಾಣಕ್ಯ, ಚತುರತೆ ಮತ್ತು ಶ್ರಮ, ಪಕ್ಷದ ನಿಷ್ಠಾವಂತ ನಾಯಕ, ಆ ಥರ ಶ್ರಮ ಪಡೋ ನಾಯಕರು ನಾನು ಎಲ್ಲೂ ನೋಡಲಿಲ್ಲ. ಯಾವ ರಾಜಕಾರಣಿ ನೋಡಲ್ಲ. 24x7 ಅವರು ರಾಜಕಾರಣ ಮಾಡ್ತಾರೆ. ಆ ಥರ ಅಂದರೆ ಜನಗಳಿಗೆ ಕಷ್ಟ ಸುಖ ನಿಭಾಯಿಸ್ಕೊಂಡು ನಾಯಕರು ಇರ್ಬೋದು, ಯಾರ್ಯಾರಿಗೆ ಅವ್ರು ನೋವಿದೆ. ಬೆಂಗಳೂರಿಗೆ ಹೋಗಿ ರಾತ್ರಿ 12-1 ಗಂಟೆ ಅವ್ರ ಮೇಲೆ ಜನ ಇದ್ದೇ ಇರ್ತಾರೆ. ಇಂಥ ಕೆಲಸ ಮಾಡೋ ನಾಯಕ ನಮ್ಗೆ ಬೇಕು. ಯಾಕಂದರೆ ಈ ರಾಜ್ಯದಲ್ಲಿ ಅವರು ಈ ಅವಧಿಯಲ್ಲಿ ಅವ್ರು ಮುಖ್ಯಮಂತ್ರಿನ ಮಾಡಿದೆ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ಸು ಸರ್ಕಾರ 141 ಅಂತ ಏನು ಹೇಳಿದರೆ ಅದು ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂದರೆ ಅವರು ಒಂದು ಜವಾಬ್ದಾರಿ ವಹಿಸ್ಕೊಂಡ್ರು. ಈಗ ಅವ್ರು ವಹಿಸ್ಕೊಂಡಿದ್ದು ಯಾವ ಟೈಮಲ್ಲಿ ಅಂದರೆ ಕೋವಿಡ್ ಪೀರಿಯಡಲ್ಲಿ. ಆ ಪೀರಿಯಡಲ್ಲಿ ಅವ್ರನ್ನ KPCC ಅಧ್ಯಕ್ಷ ಚಾರ್ಜ್ ತೊಗೊಂಡ್ರು. ಅವಾಗ ಹೆಂಗಿತ್ತು ಕಾಂಗ್ರೆಸ್ಸು, ಈ ಯಾವ ಮಟ್ಟಿಗೆ ಬೆಳೆದಿದೆ. 7 ವರ್ಷ ಅವರು ಕಂಟಿನ್ಯೂ ಮಾಡಿ ಈಗ ಮುಂದೆ ಈಗ BBMP ಎಲೆಕ್ಷನ್ ಬರ್ತಾರೆ, ಅಲ್ಲೂ ಗೆದ್ಕೊಂಬರ್ತೀವಿ. ಹಾಗೆ ಅವರು ಶ್ರಮ ಪಡ್ತಾರೆ, ಒಂದು ಚಾಲೆಂಜೇ ತೊಗೋತಾರೆ. ಈಗ ಆಂಧ್ರದಲ್ಲಿ ಇವ್ರು ಇಲ್ಲದಂತೆ ಎಲೆಕ್ಷನ್ ಮಾಡೋದಕ್ಕೆ ತೆಲಂಗಾಣದಲ್ಲಿ ನಮಗೆ ಬಂತು. ಹಾಗಾಗಿ ಕೆಲವು ಕಡೆ ಈಗ ಬೈ ಎಲೆಕ್ಷನ್ ಆಯಿತು ಚನ್ನಪಟ್ಟಣದಲ್ಲಿ, ಅಲ್ಲಿ ಯೋಗೇಶ್ವರನ್ನ ಪಾರ್ಟಿನ ಬಿಟ್ಟು ಏನೋ ಕರ್ಕೊಂಬಂದು MLA ಮಾಡಿದ್ರು. ಹೀಗೆ ಯಾವುದೇ ಒಂದು ಬೈ ಎಲೆಕ್ಷನ್ ನಮ್ಮ ಪಕ್ಷದಲ್ಲಿ ಅವ್ರನ್ನ ಟ್ರಬಲ್ ಶೂಟರ್ ಅಂತಾರೆ. ಎಲ್ಲಿ ನಮ್ಮ ಕಾಂಗ್ರೆಸ್ಗೆ ವೀಕ್ ಇದೆಯೋ ಅಲ್ಲಿ ಅವ್ರನ್ನ ನೇಮಕ ಮಾಡಿದ್ರೆ ಅಲ್ಲಿ ಅವರು ಕಾಂಗ್ರೆಸ್ನ ಗೆಲ್ಸ್ಕೊಂಬರೋ ಅಷ್ಟು ಕೆಲಸನ ಮಾಡ್ತಾರೆ. ಅಂಥ ರಾಜಕಾರಣಿಯರು ಒಬ್ಬರನ್ನ ಕೊಡಿ. ಸುಮ್ಮನೆ ಯಾರು ಕೂತ್ಕೊಂಡು ಮಾತಾಡ್ತಾರಲ್ಲ, ಅವ್ರು ಏನು ಶ್ರಮ ಇದೆ ಮಾತಾಡೋರಿಗೆ. ಕೆಲವು ನಾಯಕರುಗಳು ಸುಮ್ಮನೆ ಪ್ರೆಸ್ಸಲ್ಲಿ ಬಂದು ಮಾತಾಡ್ತಾರೆ. ಅವು ಈ ಥರ ಶ್ರಮ ಮಾಡೋರು ಯಾರು ಒಬ್ಬರು ತೋರಿಸಿ ನಮಗೆ. ಅವ್ರು ನಮಗೆ ಕಾಂಗ್ರೆಸ್ಸಲ್ಲಿ ಒಂಥರ ಮಾಡಲ್ ರೋಲ್ ಇದ್ದಂಗೆ ನಮಗೆ DK ಸಾಹೇಬರು. ನಾವು ಅವ್ರ ಶ್ರಮಕ್ಕೆ ಅವ್ರು ಪಡೋ ಅಂಥ ಒಂದು ಕೆಲಸ ಕಾರ್ಯಗಳಿಗೆ ಈ ಅವಧಿಯಲ್ಲೇ ಹೈಕಮಾಂಡ್ ಇದನ್ನು ಈ ಕೂಡಲೇ ಮಧ್ಯಪ್ರವೇಶಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಆಸೆ. ಅವ್ರು ಈ ಮುಖ್ಯಮಂತ್ರಿ ಯಾವುದೆಲ್ಲ ಆಗೇ ಆಗ್ತಾರೆ. ನಾನು ಚಾಮುಂಡೇಶ್ವರಲ್ಲಿ ಅರಕೆ ಕಟ್ಕೊಂಡಿದ್ದೀನಿ. ಅವ್ರು ಆದ ದಿನವೇ ಮೈಸೂರಿಂದ ಅವ್ರಿಗೆ ಪಾದಯಾತ್ರೆ ಮಾಡಿ ನಾನು ಮೆಟ್ಲತ್ತಿ 101 ತೆಂಗಿನಕಾಯಿ ಹೊಡಿತೀನಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಷದ ಮೇಲೆ ಪರಿಣಾಮ ಬೀರಲ್ಲ, ಡಿಲೇ ಆದಷ್ಟು. ಹೌದಲ್ವ ಸರ್, ಈಗ ನಾಯಕರಲ್ಲಿ ಗೊಂದಲ. ದಿನ ಬೆಳಗ್ಗೆ ಆದರೆ ಬರೀ ಇದೇ ವಿಚಾರ, ಮುಖ್ಯಮಂತ್ರಿ ಯಾರು ಆಗ್ತಾರೋ ಕೊಡ್ತಾರೋ ಕೊಡಲ್ವೋ ಅನ್ನೋದು ಆಗ್ತಾರೆ. ಅದಕ್ಕೆ ನಾವು ಹೇಳೋದೇನೆಂದರೆ, ಈ ಮೊನ್ನೆ ನಮ್ಮ KPCC ಅಧ್ಯಕ್ಷರು ಹೇಳಿದ್ದಾರೆ, ನಾವು ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ 3 ಜನ ಮಾತಾಡಿದ್ವಿ ಅಂತ ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಚನ್ನಗಿರಿ ಶಾಸಕರು ಸುಧಾ ಹೇಳಿದ್ದಾರೆ, ಆಗಿದೆ ಇಲ್ಲೋ ಒಂದು ಸ್ಪಷ್ಟೀಕರಣ ಕೊಡಿ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದಾರೆ. ಸೊ ನಾವು ಹೇಳೋದಿಷ್ಟೇ, KPCC ಅಧ್ಯಕ್ಷ ಆದವ್ರಿಗೆ 100ಕ್ಕೆ 100 ಕೊಡೋ ಅಂಥ ನಿಯಮ ಇದೆ. ಆಗ ಹೈಕಮಾಂಡ್ ಈಗಲೇ ಮಧ್ಯ ಪ್ರವೇಶಿಸಿ ಆದಷ್ಟು ಬೇಗ, ಈಗ ಆಗಲೇ ನಿಧಾನ ಆಗ್ಬಿಟ್ಟಿದೆ, ಆದಷ್ಟು ಬೇಗ ಗೊಂದಲ ನಿವಾರಣೆ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಇನ್ನೂ ಒಳ್ಳೆಯ ಹೆಸರು ಬರ್ತದೆ. ಮತ್ತು ಆಮೇಲೆ ಇನ್ನೊಂದೇನೊಂದು ಮನವಿ ಮಾಡೋದಂದರೆ, ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಸ್ತುವಾರಿ ಮಂತ್ರಿ ಮನವಿ ಮಾಡೋದಂದರೆ, ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ದುಡಿದಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಯಾವ ಕಾರ್ಯಕರ್ತರು ಏನು ಕೆಲಸ ಆಗ್ತಾಯಿಲ್ಲ, ಯಾವ ನಾಯಕರು ಸುಧಾ ಸಿಗ್ತಾಯಿಲ್ಲ. ಸೊ ದಯಮಾಡಿ ಇವ್ರಿಗೇನು ಉಳಿದಾವಧಿ ಏನಿದೆ ಅಧಿಕಾರ ಕೊಡಿ. ನಮಗೆ ಕೊಡಿ ಅಂತ ಹೇಳಲ್ಲ. SCಗಳು ಕೊಡಿ, ST ಕೊಡಿ, OBC ಕೊಡಿ. ಯಾರು ಪಕ್ಷದಲ್ಲಿ ದುಡಿದಿದ್ದಾರೆ ಅವ್ರಿಗೆ ಯಾವುದಾದ್ರು ಒಂದು ನಿಗಮ ಮಂಡಳಿಯಲ್ಲಿ ನೇಮಕಾತಿ ಮಾಡಿ. ಅವ್ರು ಇದನ್ನೇ ನಂಬ್ಕೊಂಡು ಪಕ್ಷದಿಂದ ಸಾಕಷ್ಟು ದುಡಿದಿದ್ದಾರೆ ಪಾಪ. ಅವ್ರಿಗೆ ಹಣಕಾಸು ಸಮಸ್ಯೆಯನ್ನು ಏನೇ ಇರ್ತವೆ. ಸೊ ಪಕ್ಷ ಬಂದ ಒಂದು ಖುಷಿ ಇದೆ. ವಿಧಾನಸೌಧ ಓಡಾಡೋಕೆ ಅವಕಾಶ ಮಾಡಿಕೊಡಿ ಅವರಿಗೆ. ಆದಷ್ಟು ಬೇಗ ನಾನು ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ಳೋದಂದರೆ, ಉಳಿದಾವದೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿ ಅನ್ನೋದು ನನ್ನ ಒತ್ತಾಯ. ಸರ್ ಶ್ರೀನಿವಾಸ್ ಅಂತ, ನಾನು ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ಕೆಲಸ ಮಾಡ್ತಾಯಿದ್ದೇನೆ.
ಮತ್ತು ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ಹಾಗೆ ನಮ್ಮ ಸ್ನೇಹಿತರು ದಿನೇಶು, ಇವರು ಮೈಸೂರು ಸಿಟಿ ಸೆಕ್ರೆಟರಿ ಕೆಲಸ ಮಾಡ್ತಾಯಿದ್ದಾರೆ.